ನಾನು ಚಂದ್ರೇಶ್ಗೆ ಒಂದು ಸಭೆ ಕರೆದು ಎಲ್ಲಿ ಇದೆಲ್ಲ ಇದಲ್ಲ ದೇವರಾಜ್ ಇದು ಹೋದ್ನಾ ಇಲ್ಲೇ ಅಲ್ಲ ಅವರೆಲ್ಲ ಕುಳ್ಕೊಂಡು ಜಿಲ್ಲೆಗಳು ಬಂದಿದ್ರು. ನಾವು ಹೇಳಿದ್ವಿ ಟಿಕೆಟ್ ನೀವು ಕೇಳಬಾರ್ದಾನೆ ಎಂದು ಹೇಳಲ್ಲ, ಕೇಳ್ಕೊ ಯಾರು ಬೇಕಾದ್ರೂ ಕೇಳಿ. ಅಲ್ಲೂ ಜನ ಸೀನಿಯರ್ ಜಗದೀಶ್ ಇದ್ದಾರೆ, ಶಂಕರಗೌಡ ಅವರೇ, ಭಾಳ ಜನ ನಮ್ಮಲ್ಲಿ ಇದ್ದಾರೆ. ಈ ಟಿಕೆಟ್ ಕೇಳಿ ನಾನೇನು ಬೇಡ ಅಂತ ಹೇಳಕ್ಕಿಲ್ಲ, ಬೇರೆ ಗುಂಪಾರಿಕೆ ಮಾಡ್ಬೇಡಪ್ಪ ಅಂತ ಹೇಳಿದ್ದೀವಿ. ಆದರೂ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ, ಅದು ಏನು ಮಾಡೋಕ್ಕಾಗುತ್ತೆ. 14ನೇ ತಾರೀಕು ಕುಮಾರಣ್ಣರು ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, 14 ಇಲ್ಲೂ ಬರ್ತಾರೆ. ನಾನು ಮಾತಾಡ್ತೀನಿ. ಅದಾದ್ಮೇಲೆ ಅವರು ಸರಿಯಾದ ರೀತಿ ಅಡ್ವೈಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ತುಮಕೂರ ಹೇಳಿದ ಏನೋ ಒಂದು ಮಾತು ಕರೆದು ಅಂತ ಹೇಳ್ತೀವಿ ಬಿಡು ಕೃಷ್ಣಪ್ಪಣ ಅಂತ ಹೇಳಿದ್ರು. ಇನ್ನೂ ಒಂದು ಸರಿ ಹೇಳ್ತೀನಿ. ಅದನ್ನಿಲ್ಲ ಅಂದರೆ ಒಂದು ಪುರಸ್ಕಾರನು ಸೀಟೇ ಅನೌನ್ಸ್ ಮಾಡಿಸ್ತೀನಿ, ತಲೆ ಕೆಡಿಸೋ ಅವಶ್ಯ ಇಲ್ಲ. ಹಾಗಾಗಿ ಈಗ ಈ ಮಧ್ಯೆ ಹಿರಿಯವರಿಗೆ ಗೌರವ ಕೊಡು. ನಮ್ಮ ನಾಯಕರಲ್ವ, ನನಗೀಗ ವಯಸ್ಸಿನ ಚಿಕ್ಕನಿರ್ಬೋದು, ಅದು ನಮ್ಮ ನಾಯಕರಲ್ವ. ಅವ್ರಿಗೆ ಒಂದು ಮಾತು ಹೇಳಿದ್ದೀನಿ, ಅವರು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತಾರೆ. ಹಿಂದೆ 2004ರಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಬಂದರು ಹೋದ್ರು ಏನೇನಾದ್ರು ಅಂತೇಳಿ. ಈಗ ರಮೇಶ್ 10,000 ಲೀಡರ್ ಗೆಲ್ತೀವಿ ಡಬ್ಬೆಗಟ್ಟ, ಇಂಡಿಪೆಂಡೆಂಟ್ ಎಷ್ಟು ಓಟ್ ಬಂದು ಇವ್ರ ಗತಿ ಆಗೋದು ಇಷ್ಟೇ. ಅದಕ್ಕೆ ತಲೆ ಕೆಡಿಸೋ ಅವಶ್ಯ ಇಲ್ಲ. JDS BJP ಎರಡೂ ಒಂದಾಗ್ತವೆ, ಅವರೇನು ಡಿಸ್ಪ್ಯೂಟ್ ಇಲ್ಲ. BJP ಜೊತೆ ಜಗಳ ಮಾಡ್ಕೊಬೇಡಿ ನೀವು, ದಯಮಾಡಿ ಕೈ ಮುಗ್ತೀನಿ. ಹೇಳ್ತಾನೆ ಹಾಗೆ ಆಯ್ತು ಅಂತ ಮೂರ್ತಿ ಕೇಳಿ ಏನ್ ಮಾಡೋದು ನನಗೆ ಸುಖಿರ ಮಾಡ್ಕೊಂಡ ಆಯ್ತು ಹೇಳ್ತಾನೆ ಸುಖಿರ. ಆಮೇಲೆ ಮತ್ತೊಂದು ಆಶ್ಚರ್ಯಕರವಾದಂತ ವಿಶೇಷ ಅಂದ್ರೆ ಸುಮ್ಮನಿರ ನಾವೇ ತಲೆ ಬರ್ಬೇಕಾರೋ ನೀಯಾಕೆ ಓದಾಡ್ತಿದ್ಯಾ, ಅಧಿಕಾರ ಕೊಡೋದು ನಮ್ಗೆ ಅವ್ರಿಗೆ ತುಂಬ ಸಮಾಧಾನ ನಾವಿರ್ಬೇಕು. ನೀನ್ಯಾಕೆ ಓದಾಡ್ತಿದ್ಯಾ. ಈ ಮಧ್ಯೆ ಸನ್ಮಾನ್ಯ ಮಸಾಲೆ ಜಯರಾಮ ಸಹ JDS ಬರಕ್ಕೆ ಹೊಟ್ಟವ್ರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಪಾಪ ಚಂದ್ರೇಶ್ವರ ಅರ್ಥ ಹಾಕಲ್ಲ ಹುಡುಗಿಗೆ ನಾನು ಹೇಳಿದ್ರೆ ಫೈಟ್ ಇರೋದು ನನಗೆ ಜಯರಾಮ್ಗೆ ಟಿಕೆಟ್ಗೆ. ಅದಕ್ಕೆ ಮುಂಚೆನೇ ಅನೌನ್ಸ್ ಮಾಡಿಸ್ಬಿಡ್ತೀನಿ ಬಿಡು, ಅದ್ರ ಬಗ್ಗೆ ಚಿಂತೆ ಕೇಳಕ್ಕೆ ಹೋಗ್ಬೇಡಿ. ಹಂಗಾಗಿ ನಾನು ಏನು ನಿಮಗೆ ವಿಧಿಸ್ಕೊಳ್ತೀನಿ, ಫಸ್ಟ್ ಪಕ್ಷ ಕುಮಾರಣ್ಣ ಹೇಳಿದ್ ನನಗೆ ಬಂದವರು ಏನು ಮಾಡೋಣ ಅಂತ. 14 ಆದ್ಮೇಲೆ ಮಾತಾಡೋ ಸುದ್ದಿಣ ಅಂತ ಹೇಳಿದ್ದೀನಿ, ಮಾತಾಡ್ತೀನಿ. 14ಕ್ಕೆ ಹೋಗ್ತೀನಿ, ಮಾತಾಡ್ತೀನಿ. 13 ಸೆಷನ್ ಮುಗಿತಾರೆ, 14 ಕುಂತ್ಕೊಂಡು ಮಾತಾಡಿ ಅವೆಲ್ಲ ಸರಿ ಮಾಡೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸಿಟ್ಟಿಂಗ್ MLA ಟಿಕೆಟ್ ಕೊಡೋದು ಅಂತ 2 ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸಂಶಯ. ಹಾಗಾಗಿ ನಾನು ಒಂದು ಹೇಳಕ್ ಬಯಸೋದಂದ್ರೆ ಯಾರು ಬಂದು ನಾನೇನು ಬೇಡ ಅನ್ನೋದು ಬಂದು ವಿಶಾಲವಾಗಿದೆ. ಅವತ್ತು ಒಂದಾಗಲಿ ರಮೇಶ್ ಗೌಡ ಹೇಳಿದ್ರಲ್ಲ, ರಮೇಶ್ ಗೌಡು ಶಂಕರಗೌಡು ಇವರಿಗೆ ಪಾಪ ತೊಂದರೆ ಆಗೋದು. ಅದನ್ನು ಒಂದು ಮಾತು ನಾನು ಯೋಚನೆ ಮಾಡಬೇಕು. ಇರೋರೇ ಸಾಕು ಸ್ವಾಮಿ, ನಮ್ಮವರೇ ಬಲಿಷ್ಠವಾಗಿದ್ದಾರೆ, ದುಡ್ಡಿದ್ದಾರೆ, ಯಾಕೆ ತಮ್ಮ ಇನ್ನೊಬ್ಬರು ಏರಿ ತೊಂದರೆ ಕೊಡ್ತೇನೆ ನಮ್ಮ ಜನಗಳಿಗೆ ಅಂತ ಹೇಳ್ತೀನಿ. 14ನೇ ತಾರೀಕು ನಾನು ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬರ್ತೀನಿ. ನೋಡೋಣ, ಏನು ತೊಂದರೆ ಏನಾಗಲಿಕ್ಕಿಲ್ಲ. ಒಂದೇನಪ್ಪ ಅಂದರೆ ಸರ್ಕಾರದಲ್ಲಿ ಗ್ರ್ಯಾಂಟ್ ಕೊಡಲ್ಲ. ನಾನು ಕೂಗಾಡಿ ನೀವು ನೋಡ್ತಾ ಇದ್ದೀರಿ, ಎಷ್ಟು ಕೂಗಾಡ್ತೀನಿ ನಾನು. ಈ ಸರಿ ಅದಕ್ಕೆ ನಾನು ಎಷ್ಟು ಮಾತೇ ಆಗಲಿಲ್ಲ. ಮಸಾಲ ಜಯರಾಮ್ ಅವರು JDS ಬರೋಕ್ಕೆ ಚಾನ್ಸಸ್ ಐತೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗಿರ್ಬೇಕು ನಾನು ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅವ್ರು ನನಗೆ ಟಿಕೆಟ್ ಕೊಡ್ತಾರೆ, ಅವರು ಫಸ್ಟ್ ನನ್ನ ನಿಲ್ಸಿ ಗೆಲ್ಸ್ಕೋಬಹುದು ಇಷ್ಟಪಡ್ತಾರೆ. ನಾವು ಕೃಷ್ಣಪ್ಪರ ಮಾತಾಡಕ್ಕೆ ಬೇಡ, ಯಾಕಂದ್ರೆ ಅವರೇ ಹೇಳಿರ್ಬೇಕು. ನೀವು ಕೇಳಬೇಕು ಕೇಳ್ತಾ ಇದ್ರಿ, ಕೃಷ್ಣಪ್ಪರ ನನ್ನ ನಿಂತು ಗೆಲ್ಸ್ಕೋಬಹುದು ಅನ್ಸುತ್ತೆ. ಅವರೇ ಲಾಸ್ಟ್ ಚುನಾವಣೆ ಅಂತ ಹೇಳಿದಲ್ಲ, ಅವರು ಹೋಸರಿನೇ NDA ಟಿಕೆಟ್ ಆಕಾಂಕ್ಷಿ, NDA ಅಭ್ಯರ್ಥಿ, NDA ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, NDA ಅಭ್ಯರ್ಥಿ ನಾನು ಸಹಿತ. ಸರ್, ಈಗ MT ಕೃಷ್ಣಪ್ಪನವ್ರು ಏನ್ ಹೇಳಿದ್ರು ಅಂದ್ರೆ ಟಿಕೆಟ್ ಫೈಟ್ ಇರೋದು ನನಗೆ ಮತ್ತೆ ಮಸಾಲೆ ಜಯರಾಮ್ಗೆ ಅಂತ ಸ್ಪಷ್ಟವಾಗಿ. ಹೌದು, ನಾನು ಅವ್ರಿಗೆ ನಮ್ಗೆ ಅವ್ರಿಗೆ ತಂದಿದ್ದೀರಾ, ಸೋತಿದ್ದು ಗೆದ್ದ. ನಾನು 60,000 ಹೋಗ್ತೇನೆ, ನಾನು ಹೋರಾಟ ಮಾಡ್ಲೇಬೇಕಾನ, ನಾನು ಟಿಕೆಟ್ ಟ್ರೈ NDA ಟಿಕೆಟ್ ಟ್ರೈ ಮಾಡ್ಲೇಬೇಕಾನ, ನಾನು ಮಾಡ್ಲೇಬೇಕಲ್ವಾ. BJP ಆಗ್ತಿಲ್ಲ ಸರ್, ನೀವು BJP ಆಗ್ತೀರಾ, ಅವ್ರು JDS ಆಗ್ತಾರೆ, ಎರಡು ಸೇರಿ ಸಮೀಕ್ಷೆ ಮಾಡ್ತಾರೆ.
ಯಾರ ಕೆಲಸ ಏನ್ ಮಾಡಿದಾರೆ, ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಸಮೀಕ್ಷೆ ಮಾಡ್ತಾರೆ. ಯಾವ ತರ ಕೊಡ್ಬೇಕು ಅಂತ ಅವರು ಸರ್ಕಾರದಲ್ಲಿ ಸುಮ್ಮನೆ ಕೊಡ್ತಾರೆ, ಎನ್ಡಿಎಲ್ಲಿ ಸಮೀಕ್ಷೆ ಮಾಡಿ ಕೊಡ್ತಾರೆ. ಯಾರಿಗೆ ಕೊಡ್ಬೇಕು ನಿರ್ಣಯ ಕೇಂದ್ರದಲ್ಲಿ ಮಾಡ್ತಾರೆ, ಸಮನ್ವಯ ಸಮಿತಿ ಇರ್ತಾರೆ, ಕೊಡ್ತಾರೆ, ಯಾರೋ ಮಾಡ್ತಾರೆ. ಅವಾಗ ಅದ್ರೊಳಗೆ ನಾವೇನು ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಟಿಕೆಟ್ ತರ್ತೀನಿ. ನಾನು ಸಹಿತ ಒಂದು 5 ವರ್ಷ ಶಾಸಕರಾದ್ರು 2 ಸಲ ಗೆದ್ದಿದ್ದೀನಿ, 2 ಸಲ ಸೋತಿ ವರ್ಷ ಗೆದ್ದಿದ್ದ. ನಾನು 20 ವರ್ಷ ಆಯ್ತು ನಾನು ತುರಿಕೆರೆ ಬಂದು. ನನಗೂ ಸಹಿತ ಆಡಳಿತ ಇರ್ತಾ ಇಲ್ವಾ? ಮಾಡಿದಿನ ಆಡಳಿತನ ಎಲ್ಲ ಒಳ್ಳೊಳ್ಳೆ ಆಡಳಿತ ಮಾಡಿದಿಲ್ಲ, ಒಳ್ಳೊಳ್ಳೆ ರಸ್ತೆ ಕಾಮಗಾರಿ ಮಾಡಿದಿನಲ್ಲ, ಒಳ್ಳೊಳ್ಳೆ ಸೀಸು ರಸ್ತೆ ಮಾಡಿದಿನಲ್ಲ, ಒಳ್ಳೊಳ್ಳೆ ನೀರಾವರಿ ಯೋಜನೆ ಮಾಡಿದ್ದೀನಲ್ವಾ, ಒಳ್ಳೊಳ್ಳೆ ಸ್ಕೂಲ್ ಕಟ್ಟಿದ್ದೀನಲ್ವಾ, ಕೋವಿಡ್ ಟೈಮಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದೀನಲ್ವಾ, ಏನ್ ಮಾಡಿಲ್ಲ ಎಲ್ಲರೂ ಮಾಡಿದ್ದೀನಿ. ನಾನು ಹೇಳ್ತಾರೆ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ಸಹಕಾರ ಕೊಟ್ಟರು, ಎಲ್ಲ ಒಂದು ಸ್ವಲ್ಪ ಹತಾಶುರ ಆಯ್ತು. ಏನು ಮಾಡೋಕ್ಕಲ್ಲ, ಈ ಪರಿಸ್ಥಿತಿ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ NDA ಅಭ್ಯರ್ಥಿನೂ ಸಹಿತ ನಾನೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾನೇ. ಯಾರೇ ಕೃಷ್ಣಪ್ಪ JDS ಬಂದು ಅವ್ರೇನಾದ್ರು ಬಾ ಅಂತ ಹೇಳಿದ್ರೆ JDS ಟಿಕೆಟ್ ಕೊಡಿಸಿದ್ದು ನಾವು ಹೋಗಿ ರೆಡಿ ಇದ್ದೀವಿ. ಕೃಷ್ಣಪ್ಪ ಹೇಳಿದ್ಲ ಬತ್ತ JDSಗೆ ಅಂತೇಳಿ. ಅಲ್ಲ ಅವ್ರು ಕರೆದಾರಲ್ಲ ಈಗ ನನ್ನ ಕೃಷ್ಣಪ್ಪ ಕರೆದಾರಲ್ಲ, ಮೈತ್ರಿ JDS ಕೃಷ್ಣಪ್ಪ ಕರೆದಾರಲ್ಲ ಈಗ. ಇಂಟೆಲಿಜೆನ್ಸಿ ಗೆಲ್ಲ ಅಭ್ಯರ್ಥಿ ಯಾರು ಅಂತ ಚೆಕ್ ಮಾಡ್ತಾರೆ ಅವರು ಕ್ಯಾಂಡಿಡೇಟ್ ಗೆಲ್ಲ ಅಭ್ಯರ್ಥಿ ಬೇಕಲ್ಲ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ತರ ಇನ್ನು 2 ವರ್ಷ ಚುನಾವಣೆ ಇದೆ. ನಾವು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರ ಅಂತ ಹೇಳೋದು. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ತಲೆ ಕೆಡಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ ಎದುರ್ಕೊಂಡು. ನಾನೇಕ್ ಮಾಡ್ಲಿ, ನನ್ನ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ಗೊಂದಲ ಇಷ್ಟ ಜನ ಕಾರ್ಯಕರ್ತರು ಬಂದ ಲೀಡರ್ಗಳು ಪ್ರಮುಖವಾದವ್ರು ಕರೆದಿದ್ದೀವಿ. ಇಲ್ಲಿ ಯಾರ ಒಂದು ಗೊಂದಲ ಇಲ್ಲ ನಮ್ಮಲ್ಲಿ. ಯಾವ ಗೊಂದಲ ಇದೆ? ನಾನು ಹೇಳ್ಕೊಂಡವ್ರು ನಮ್ಮಲ್ಲಿ ಅವ್ರದ್ದು ಗೊಂದಲ ಇದೆ. ಬಿಜೆಪಿ ಸಿಂಗಲ್ ಆರ್ಮಿ ಅಲ್ವಾ? ಹೌದು, ನಮ್ಗೇನು ಸರ್, ನಮ್ದು ಶಿಸ್ತಿನ ಪಕ್ಷ, ನಮ್ದು ಶಿಸ್ತಿನ ಪಕ್ಷ, ನಮ್ಮ ಶಿಸ್ತಿನ ಪಕ್ಷ. ನಾವ್ ಹೇಳೋದು 2.5 ವರ್ಷ ಆಯ್ತಲ್ಲ ಇನ್ನೂ, ಯಾಕೆ ಈಗಲೇ ಹಿಂಗೆಲ್ಲ ಆತರ ಮಾಡ್ತಾರಲ್ಲ? ನಾವಿಲ್ಲ ಸರ್, ನಮ್ದು ಆತರ ಇಲ್ಲ. ನಮ್ಗೆ ನಮ್ಮಲ್ಲಿ ಹಣದಲ್ಲಿರೋಂಥ ಗೊಂದಲ ಇಷ್ಟಕ್ಕೆಲ್ಲ ಕಾರಣ ಇರೋದು. ಅವ್ರ ಗೊಂದಲ ಕೇಳ್ಬೇಕಾಯ್ತು, ಇಷ್ಟಪನ್ನೇ ಕೇಳ್ಬೇಕು ನೀವು. ಅಧಿಕಾರದಾಗಿದ್ದೆ ಅವರೇ ಸ್ಟೇಟ್ಮೆಂಟ್ ಕೊಡಬೇಕು, ನಾವು ಸುಮ್ಮನೆ ಮತ್ತೆ ಇರೋದೇ ಕೊಡಬಾರ್ದು ಹೇಳಿ. ಅವರಿಗೇನೋ ಇದಾಯ್ತು, ನಿಮಿಷ ಈಗ ಆಮೇಲೆ ಮಾತಾಡೋಣ. ಈಗ ಪರಿಸ್ಥಿತಿ ತಮಗೂ ಅರ್ಥ ಆಗ್ತಾ ಐತೆ, ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕ ವಿದ್ಯಮಾನಗಳ ಬಗ್ಗೆ, ಕೇಂದ್ರದಲ್ಲಿ ನಡೀತಕ್ಕ ವಿದ್ಯಮಾನಗಳ ಬಗ್ಗೆ ಗೊತ್ತಾಗ್ತಾ ಇದೆ. ಕೇಂದ್ರದಲ್ಲಿ ಏನ್ ನಡೀತದೆ ಅಂತ ಗೊತ್ತಾಗ್ತದೆ. ಈಗ ನಾವು ನಮ್ಮ ಪಕ್ಷ 150 ಸೀಟ್ ಬರ್ತದೆ, ನಮ್ಮ ಪಕ್ಷ 150 ಪಕ್ಷ ಎಲ್ಲರೂ ಹೇಳ್ತಾರೆ. ನಮ್ಮ ಪಕ್ಷ 150 ಸೀಟ್ ಬರ್ಬೇಕಾದ್ರೆ ನಾನು ಒಬ್ಬ ಇರ್ತೀನಲ್ವ ಹೊರಗಡೆ. ನಮ್ಮ ಪಕ್ಷದಲ್ಲೂ ಒಂದು ಅವ್ರು ಹೇಳೋರಲ್ವಾ, ನೀವು ಕಮ್ಮ ನಾವು ಟಿಕೆಟ್ ಕೊಡ್ಸಿಲ್ಲ, ಇಂಡಿಯಾ ಸರಿ ಭಾರತೀಯ ಜನತೆ ಟಿಕೆಟ್ ಕೊಡ್ತೀರ, ಹೋರಾಟ ಮಾಡು, 60,000 ಓಟ್ ತೊಗೊಂಡಿದ್ಯಾ, ನೀನು ಸಂಘಟನೆ ಮಾಡೋದು ಹೇಳಿದ್ರೆ ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆ ಅದು ಹಿಂದುಳಿದಿವಲ್ಲ. ಇದು ನಮ್ಮ ಪಕ್ಷ ಯಾರು ಅಲ್ವೋ ಕೈ ಕಟ್ಕೊಂಡಿದ್ದೀವಲ್ಲ ಬೇರೆ ಪಕ್ಷದಲ್ಲಿ, ಬೇರೆ ಇದರಲ್ಲಿ. ನಮ್ಮ ಹುಡುಗರು ಇಲ್ಲೇ, ನಮ್ಮ ಕಾರ್ಯಕರ್ತರುಗಳು, ನಮ್ಮ ಲೀಡರ್ಗಳು ಎಲ್ಲ ಇಲ್ಲೇ ಅವರೇ ಹೋರಾಟ ಮಾಡ್ತಿರ್ತಾ ಇರ್ತಾರೆ. ಅವರೇ ಇಲ್ಲ ಅಣ್ಣ ಎಲ್ಲರೂ ನಾನು ಅಭ್ಯರ್ಥಿ ಅಂತ ನೀವ್ಯಾಕೆ ಅಭ್ಯರ್ಥಿ ಅಂತ ಹೇಳ್ಕೊಳ್ಳಲ್ಲ, ಅಭ್ಯರ್ಥಿ ಹೇಳ್ಕೋಬೇಕು, ಈಚೆ ಹೊಡಿ ಮಾಡಿ ಅಂತ ಅವ್ರು ಹೇಳಿದ್ರು. ನಾವು ಇವತ್ತಿನ ಸಂಘಟನೆ ಮಾಡಿದ್ವಿ, ಬರೋದೇ ಕರೀತಾರೆ ನಮ್ಮ ಕಾರ್ಯಕರ್ತರುಗಳು, ಲೀಡರ್ಗಳು. ನಾವು ಮಾಡಲೇಬೇಕಾಗಿದೆ, ನಮ್ಮ ಮನೆ ಕುಂತ್ಕೊಳ್ಳಕ್ಕಾಗತ್ತ? ನಾನು ಹೇಳಿದ್ರ ಇದ್ರಾಗೆ ಸುರೇಖರ ಸೆಂಟರ್ನಲ್ಲಿ ಉತ್ಸವದ ಸ್ಥಾನದಲ್ಲಿ ಗಂಡ ಪ್ರತಿನಿಧಿಗೆ ಹೋಗಿದ್ದೇನೆ. ನಾವು ಮುಂದೆ ರಾಜಕಾರಣ ಮಾಡಕ್ಕೆ, ರಾಜಕಾರಣ ಮಾಡ್ಬೇಕಾದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಬೇರೆ ಗೊಂದಲ ಬೇಡ. ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನೇ ಅಭ್ಯರ್ಥಿ, NDA ಸಹಿತ ನಾನೇ ಅಭ್ಯರ್ಥಿ. ಧನ್ಯವಾದ.